ಮಗ ಅಚ್ಯುತ, ಆಮೇಲೆ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಲಿಕ್ಕೆ ಉಂಟು. ಕೂತ್ಕೋ. ಮೊನ್ನೆ ಜಾಮ್ರಿಗೆ ಹೋಗಿದ್ರ ನೀವು? ಅವಳು ಸಹ ಬಂದಿಲ್ಲ. ನನಗೆ ಗೊತ್ತಾಯಿತು. ಚಡ್ಡಿಯಲ್ಲಿದ್ಲ ಅವಳು. ನನಗೆ ಹೇಳಲಿಕ್ಕೆ ಜನ ಇದ್ದಾರಲ್ಲ, ಅಲ್ಲ ಕರ್ತದ್ದು ಬೇರೆ ಅಂತ ಅಲ್ಲ, ಅವಳ ಹತ್ರ ಹೇಳು ಚಡ್ಡಿಯೆಲ್ಲ ಹಾಕೋದು ಬೇಡ ಅಂತ. ನನ್ನ ಹತ್ರ ತುಂಬ ಜನ ಹೇಳಿದರು ಚಡ್ಡಿಯಲ್ಲಿದ್ಲು ಅಂತ. ಅದು ಒಳ್ಳೆಯದಾಗೋದಿಲ್ಲಲ್ಲ. ಈಗ ಸುಶೀಲ ಅಕ್ಕನ ಮರ್ಮಲ್ನ ಹೇಗೆ ಹೇಳ್ತಾರೆ, ಅವಳು ಚಡ್ಡಿಯಲ್ಲಿ ಇರೋದು, ಅವಳಿಗೆ ಒಂದು ರೀತಿ ನೀತಿ ಇಲ್ಲ, ಒಂದು ಬುದ್ಧಿ ಇಲ್ಲ, ಯಾವ ಥರ ಇರಬೇಕು ಅಂತ ಅವಳ ಅಪ್ಪ ಅಮ್ಮ ಹೇಳಿಕೊಡಲಿಲ್ಲ, ಅತ್ತೆ ಸಹ ಹಾಗೆ ಇದೆಲ್ಲ ಹೇಳ್ತಾರೆ. ಹಾಗೆ ನನ್ನನ್ನು ಹೇಳೋದು ನನಗೆ ಇಷ್ಟ ಇಲ್ಲ. ಈಗ ನನ್ನ ಬಗ್ಗೆ ಒಂದು ಊರಲ್ಲಿ ಕೇಳಿ ನೋಡು, ಯಾರ ಹತ್ರ ಕೇಳಿ ನೋಡು, ನಾನು ಒಳ್ಳೆಯದೇ ಹೇಳೋದು, ನನ್ನ ಬಗ್ಗೆ ಒಂದು ಕೆಟ್ಟದ್ದು ಹೇಳೋರು ಯಾರಿಲ್ಲ. ಹಾಗೆ ಇವಳ ಬಗ್ಗೆ ಸಹ ಹೇಳೋದು ನನಗೆ ಇಷ್ಟ ಇಲ್ಲ. ಈಗ ಸ್ವಲ್ಪ ಫುಲ್ ಕವರ್ ಆಗುವಂಥದ್ದು ಹಾಕಲಿ, ಕಾಲಿನ ತನಕ ಬರೋದು ಹಾಕಲಿ, ಆಯಿತಾ? ಒಂದು ಹೇಳು ಅವಳ ಹತ್ರ. ನನಗೆ ಹಾಗೆ ನನ್ನ ಹತ್ರ ಮೊನ್ನೆ ಹೇಳಿದರು, ನಿಮ್ಮ ಸೊಸೆ ಆಗುವವಳು ಹಾಗೆ ಅಂತೆಲ್ಲ ಹೇಳೋ, ನನಗೆ ಮಂಡೆ ವೆಚ್ಚ ಆಯಿತು, ಎಂತ ಇದು ಅವಸ್ಥೆ ಅಂತ. ಮತ್ತು ನಾನು ಬೇರೆ ಅತ್ತೆ ಥರ ಆದರೆ ಈಗ ಫೋನ್ ಮಾಡಿ ಅವಳನ್ನ ಬೈತಾ ಇದ್ದೆ. ನಾನು ಹಾಗೆ ಅಲ್ಲ, ಸ್ವಲ್ಪ ಈಗದ ಕಾಲದವಳು, ಹಾಗೆ ನಾನು ಎಂತ ಹೇಳೋದಿಲ್ಲ. ಇನ್ನೊಂದು ಹೇಳು ಅವಳ ಹತ್ರ, ಪ್ರೀತಿಯಲ್ಲಿ ಹೇಳಿ ನೋಡು, ಆ ಥರ ಬಟ್ಟೆ ಎಲ್ಲ ಹಾಕೋದು ಬೇಡ ಅಂತೆಲ್ಲ ಹೇಳು, ಆಯಿತಾ? ಏನಮ್ಮ ಹೇಳ್ತಾ ಇದ್ದೆ, ಬುದ್ಧಿ ಏನಾದರೂ ಇದೆಯಾ? ಅವಳು ನೋಡಿದ್ರೆ ನಿನ್ನ ಬಗ್ಗೆ ಅಷ್ಟು ಹೊಗಳಿ ಹೇಳ್ತಾಳೆ. ಹೌದಾ? ನೀನು ನೋಡಿದರೆ ಈ ಥರ ಹೇಳ್ತಾ ಇದೆಯಾ? ಛೇ, ನನ್ನ ಮೇಲೆ ಅಷ್ಟು ಪ್ರೀತಿ ಅವಳಿಗೆ. ನಿನ್ನ ಹತ್ರ ಹೇಳಬಾರ್ದು ಅಂದ್ಕೊಂಡೆ, ನೆಕ್ಸ್ಟು ಹೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ಮೊನ್ನೆ ನಾವು ಜಾಮ್ರಿಗೆ ಹೋದ್ವಲ್ಲ, ಆಗ ಅವಳು ಹೇಳೋದು, ನನಗೆ ಸಿಗುವಂಥ ಅತ್ತೆ ಇದ್ದಾರಲ್ಲ, ಅಷ್ಟು ಒಳ್ಳೆ ಅತ್ತೆ ಸಿಗಲಿಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಅಂತ. ಹೌದಾ? ಬೇರೆ ಹಳೆ ಕಾಲದ ಅತ್ತೆ ಆದರೆ ನನ್ನ ಹತ್ರ ಆ ಥರ ಬಟ್ಟೆ ಹಾಕಬೇಡ, ಈ ಥರ ಬಟ್ಟೆ ಹಾಕಬೇಡ ಅಂತೆಲ್ಲ ಹೇಳ್ತಾಯಿದ್ರು. ಮದುವೆ ಆದಮೇಲೆ ಕೆಲಸಕ್ಕೆ ಹೋಗೋದು ಬೇಡ ಅಂತೆಲ್ಲ ಹೇಳ್ತಾಯಿದ್ರು. ದಿನಾಲು ಫೋನ್ ಮಾಡಿ ತಲೆ ತಿಂತಿದ್ರು. ಹಾಗಿರೋ ಇಂಥ ಅತ್ತೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತೆಲ್ಲ ಅವಳು ಹೊಗಳ್ತಾ ಇದ್ಲು. ಮತ್ತು ಎಷ್ಟು ಚಂದ ಇದ್ದಾರೆ ನಮ್ಮ ಅತ್ತೆ, ಅಷ್ಟು ಪ್ರಾಯ ಆದರೂ ಗೊತ್ತಾಗಲ್ಲ ಅಂತೆಲ್ಲ ಹೊಗಳ್ತಾ ಇತ್ತು. ಹಾಗಿರೋ ಹುಡುಗಿನ ಹೋಗಿ ನೀನು ಹೀಗೆಲ್ಲ ಹೇಳ್ತೀಯಲ್ಲಮ್ಮ, ಎಂತಮ್ಮ ನಿನಗೆ ಬುದ್ಧಿ ಸರಿ ಇಲ್ವಾ? ಒಳ್ಳೆ ಹುಡುಗಿ ಅಲ್ಲ? ಛೇ, ಎಂಥ ಅವಸ್ಥೆ. ಇನ್ನು ಈ ವಿಷಯ ಎಲ್ಲ ಅವಳ ಹತ್ರ ಹೇಳಿ ಅವಳ ಮೂಡೆಲ್ಲ ಹಾಳು ಮಾಡಲಿಕ್ಕೆ ಹೋಗಬೇಡ, ಆಯಿತಾ? ಅವಳಿಗೆ ಎಂಥ ಚಡ್ಡಿಯಲ್ಲಿ ಇರಲಿ, ಎಂತ ಆಗಲ್ಲ. ಯಾರಾದ್ರು ಎಂಥವ್ರು ಹೇಳುವಾಗಲ್ಲ ನನ್ನ ಹತ್ರ ಬಂದು ಹೇಳಿ, ನಾನು ಅವ್ರಿಗೆ ಉತ್ತರ ಕೊಡುವ, ಆಯಿತಾ? ನೀನು ಸಂಬಳ ಎಲ್ಲ ಬರುವಾಗ ಅವಳಿಗೆ ಸ್ವಲ್ಪ ಬಟ್ಟೆ ಎಲ್ಲ ತೆಗೆದು ಕೊಡು, ಆಯಿತಾ? ಮತ್ತು ಅವಳು ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾಳೆ ಅಂತ ಹೇಳುವ, ನನ್ನ ಬಗ್ಗೆ ಸ್ವಲ್ಪ ನೀನು ಅವಳ ಹತ್ರ ಹೊಗಳ್ಬೇಕಲ್ಲ. ಅತ್ತೆಗೆ ಸಹ ಇಷ್ಟ ನೀನು ಚಡ್ಡಿ ಹಾಕೋದು, ಚಿಕ್ಕ ಮಕ್ಕಳಾಗೆ ಕಾಣ್ತಾರೆ ಅಂತೆಲ್ಲ ನಾನು ಸಹ ಹೇಳ್ತೇನೆ ಅಂತೆಲ್ಲ ಹೇಳು. ನೀನೊಬ್ಬ ಪೆದ್ದ, ಎಂತ ಹೇಳಲಿಕ್ಕಿಲ್ಲ. ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾರ್ಯಾರು ಎಂತಾದರೂ ಹೇಳಿದರು ಅಂತೇಳಿ ಇಂಥ ವಿಷಯಕ್ಕೆಲ್ಲ ಜಗಳ ಎಲ್ಲ ಮಾಡಬೇಡಿ, ಒಳ್ಳೆಯಲ್ಲಿ ಇರಿ, ಆಯಿತು? ಹೋಗು.